ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯ ಹೆಸರು ಬದಲಾವಣೆ ವಿರೋಧಿಸಿ ನಗರದ ಗಾಂಧಿ ಪ್ರತಿಮೆ ಎದುರು ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಉಪವಾಸ ಸತ್ಯಾಗ್ರಹ ನಡೆಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕಾಲಘಟ್ಟದಲ್ಲಿ ಜಾರಿಗೊಂಡ ಮನರೇಗಾ ಕಾಯ್ದೆ ಗ್ರಾಮೀಣ ಜನರ ಸ್ವಾಭಿಮಾನಕ್ಕೆ ಧಕ್ಕೆಯಾಗದಂತೆ ರೂಪಿಸಿರುವ ಯೋಜನೆ. ಬಡವರು, ದೀನದಲಿತರು ಹಾಗೂ ಹಿಂದುಳಿದ ವರ್ಗದವರಿಗೆ ಸ್ವಾಭಿಮಾನದ ಬದುಕನ್ನು ರೂಪಿಸಲು ಗಾಂಧೀಜಿ ಹೆಸರಿನಲ್ಲಿ ಸ್ಥಾಪಿಸಿದ್ದು, ಇದನ್ನು ಬದಲಿಸಲು ಹೊರಟಿರುವುದು ಸರಿಯಲ್ಲ ಎಂದರು. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಒಂದು ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ಗಾಂಧೀಜಿ ಪ್ರತಿಮೆ ಎದುರುಗಡೆ ಒಂದು ದಿನ ಉಪವಾಸ ಸತ್ಯಾಗ್ರಹ. ಯಾಕೆ ಅಂತ ಹೇಳಿದರೆ, ಇವತ್ತು 2005ರಲ್ಲಿ ಏನು ನಮ್ಮ ಅಂದಿನ ಪ್ರಧಾನಿಯಾಗಿದ್ದ ದಿವಂಗತ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಜಾರಿಗೆ ತಂದಿದ್ದಂಥ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿ ವಿ.ಬಿ. ಗ್ರಾಮ್ಜಿ ಅನ್ನೋ ಒಂದು ಮರು ಯೋಜನೆಯನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ಒಂದು ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದಿದ್ದು, ಇನ್ನೊಂದು ಮನ್ರೇಗಾ ಕಾಯ್ದೆಯಲ್ಲಿದ್ದಂಥ ಬಡವರ ಪರ, ಕೂಲಿ ಕಾರ್ಮಿಕರ ಪರ, ಹಿಂದುಳಿದ ವರ್ಗ, ದಲಿತರ ಪರ ಇದ್ದಂಥ ಕೂಲಿಗಾಗಿ ಕಾಳು ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಇದ್ದಂಥ ಹಲವಾರು ಅಂಶಗಳನ್ನು ತೆಗೆದಿದ್ದಕ್ಕೆ ಇವತ್ತು ಒಂದು ದಿನ ಸಾಂಕೇತಿಕವಾಗಿ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದು, ಈ ಉಪವಾಸ ಸತ್ಯಾಗ್ರಹವನ್ನು ಮಾಡೋದ್ರ ಮುಖಾಂತರ ಈಗೇನು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶದಾದ್ಯಂತ ಈ ವಿ.ಬಿ. ಗ್ರಾಮ್ಜಿ ಯೋಜನೆ ವಿರುದ್ಧ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಇಲ್ಲಿ ಗಾಂಧಿ ಪ್ರತಿಮೆ ಎದುರುಗಡೆ ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇವೆ. ಬಹುಶಃ ಈ ಮನ್ರೇಗಾ ಕಾಯ್ದೆಯನ್ನು ರದ್ದು ಮಾಡಿದ್ದು, ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ರದ್ದು ಮಾಡಿದ್ರಿಂದ ಇವತ್ತು ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರು, ದೀನ ದಲಿತರಿಗೆ ಅನ್ಯಾಯವನ್ನು ಈ ಒಂದು ಕೇಂದ್ರ ಸರ್ಕಾರ ಮಾಡಿದೆ. ಅದರಲ್ಲಿದ್ದಂಥ ಹಲವಾರು ಬಡವರ ಪರ, ಕೂಲಿ ಕಾರ್ಮಿಕರ ಪರ ಯೋಜನೆಗಳನ್ನು ರದ್ದು ಮಾಡಿದ್ದಾರೆ. ಏನು ನಮ್ಮ ಹೊಲ ನಮ್ಮ ರಸ್ತೆ, ಅದೇ ರೀತಿ ಏನು ಬಡವರು ತೋಟಗಾರಿಕಾ ಬೆಳೆ ಬೆಳೀತಾ ಇದ್ದರೆ ಅಡಿಕೆ ಮತ್ತು ತೆಂಗು, ತೋಟಗಾರಿಕಾ ಬೆಳೆಗಳಿಗೆ ಸಿಗ್ತಾ ಇದ್ದಂಥ ಎಲ್ಲ ಪ್ರೋತ್ಸಾಹಕ ಧನವನ್ನು ರದ್ದು ಮಾಡಿದ್ದಾರೆ. ಅದೇ ರೀತಿ ಒಂದು ವರ್ಷಕ್ಕೆ 100 ದಿನ ಕೇಂದ್ರ ಸರ್ಕಾರ ಈ ಕಾಮಗಾರಿಗಳಲ್ಲಿ ಕೆಲಸ ಮಾಡುವ ಮನುಷ್ಯರ ಕೂಲಿಗೆ ಕೊಡ್ತಾ ಇದ್ದಂಥದ್ದನ್ನು ಇವತ್ತು ರಾಜ್ಯ 40%, ಕೇಂದ್ರ 60% ಮಾಡೋದ್ರ ಮುಖಾಂತರ ನಮ್ಮ ರಾಜ್ಯಗಳಿಗೆ ಸುಮಾರು 2,500 ಕೋಟಿ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಇದರಿಂದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಕ್ಕೂಟ ವ್ಯವಸ್ಥೆಯನ್ನು ಇತ್ತು, ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನು ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದಂಥ ಅಧಿಕಾರವನ್ನೇ ಮೊಟಕುಗೊಳಿಸುವಂಥ ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಗೆ ಹಣ ಕೊಡೋದಕ್ಕೆ ಹಣ ಇಲ್ಲದ ಕಾರಣ ಈ ರೀತಿ ಸಬೂಬಿನ ಮುಖಾಂತರ ಯೋಜನೆಯನ್ನು ರದ್ದು ಮಾಡುವ ಪ್ರಯತ್ನವನ್ನು ಮಾಡಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದನ್ನು ನಾವು ಏನು ಮುಂಬರುವ ನಮಗೆ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡೋದ್ರ ಮುಖಾಂತರ ಅದಕ್ಕಿಂತ ಹೆಚ್ಚಾಗಿ ಬಡವರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ನಾವು ಖಂಡಿಸ್ತಾ ಅದನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಾಮಾನ್ಯ ಜನರಿಗೆ ನಾವು ತಿಳಿಸುವ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಕೇಂದ್ರ ಸರ್ಕಾರದ ಮೇಲೆ ನಾವು ಸದನದ ಒಳಗೂ ಒತ್ತಾಯವನ್ನು ಮಾಡಿದ್ದೇವೆ. ಸದನದ ಹೊರಗೂ ನಮ್ಮ ಒತ್ತಾಯ ಏನು ಅಂತೇಳಿದರೆ, ಆದಷ್ಟು ಬೇಗ ಮಹಾತ್ಮ ಗಾಂಧೀಜಿ ಹೆಸರಿನಲ್ಲಿದ್ದಂಥ ನರೇಗಾ ಯೋಜನೆಯನ್ನು ಮರು ಸ್ಥಾಪಿಸಿ ಅದು ಯಥಾವತ್ತಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಬೇಕು. ಈಗ ತಂದಿರುವ ಏನು ವಿ.ಬಿ. ಗ್ರಾಮ್ಜಿ ಯೋಜನೆನ ರದ್ದು ಮಾಡಬೇಕು ಅಂತೇಳಿ ನಾನು ಈ ಕ್ಷೇತ್ರದ ಶಾಸಕರಾಗಿ, ಈ ಕ್ಷೇತ್ರದ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಕೇಂದ್ರ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತೇನೆ. ನಮಸ್ಕಾರ. ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಮಾತನಾಡಿ, ಗ್ರಾಮೀಣ ಜನತೆಗೆ ಉದ್ಯೋಗ ಖಾತ್ರಿಪಡಿಸುವ ಉದ್ದೇಶದಿಂದ ತಂದಿದ್ದ ಮನರೇಗಾ ಕಾಯ್ದೆಯ ಬದಲಿಗೆ ಹೊಸ ಮಸೂದೆ ಜಾರಿಗೊಳಿಸಲು ಕೇಂದ್ರ ಬಿಜೆಪಿ ಸರ್ಕಾರ ಮುಂದಾಗಿದ್ದು ದುರಂತ. ಈ ಮಸೂದೆಯು ಮನರೇಗಾ ಕಾಯ್ದೆ ಮತ್ತು ಅದರಲ್ಲಿದ್ದ ಉದ್ಯೋಗದ ಶಾಸನಬದ್ಧ ಖಾತ್ರಿಯನ್ನು ತೆಗೆದುಹಾಕುವುದು ಹಾಗೂ ಅದರ ಬದಲಿಗೆ ಗ್ರಾಮೀಣ ಬಡ ಕುಟುಂಬಗಳಿಗೆ ಉದ್ಯೋಗದ ಭರವಸೆ ಇಲ್ಲವಾಗಿಸುತ್ತದೆ ಎಂದರು. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ನರೇಗಾ ಯೋಜನೆ, ಮನ್ರೇಗಾ ಅಂತ ಹೇಳ್ತೀವಿ. ಆ ಯೋಜನೆಯನ್ನು ಭಾಳ ಉತ್ತಮ ಯೋಜನೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ, ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಸುದೀರ್ಘವಾದಂಥ ಚರ್ಚೆ ಮಾಡಿ ಅದನ್ನು ಜಾರಿಗೆ ತಂದಂಥದ್ದು. ಇದ್ರ ಜೊತೆಗೆ ತಮಗೆ ಗೊತ್ತಿದೆ, ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ಗ್ರಾಮಗಳಲ್ಲಿ ಹೆಚ್ಚು ಕಮ್ಮಿ ಜನ ಇರ್ತಕ್ಕಂಥ ಗ್ರಾಮದಲ್ಲಿ ಅಲ್ಲಿಗೆ ಪಾದಯಾತ್ರೆಗೆ ಭಾಗವಹಿಸಿದಂಥ
ಮತ್ತು ಅದನ್ನು ನೋಡೋಕ್ಕೆ ಬಂದಂಥ ಅನೇಕರನ್ನ ಸಂದರ್ಶನ ಮಾಡಿರು, ಅವ್ರನ್ನ ಇಂಟ್ರಾಕ್ಷನ್ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದನ್ನೆಲ್ಲ ಕ್ರೋಢೀಕರಣ ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಭಾಳ ಒಳ್ಳೆಯ ಯೋಜನೆ. ಇದರಿಂದ ಲಕ್ಷಾಂತರ ಜನ ಬಡವರು ಕೂಲಿ ಕಾರ್ಮಿಕರು ಬದುಕು ಕಟ್ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ರೈತರು, ಸಣ್ಣ ಪುಟ್ಟ ರೈತರು ಅವರ ಜಮೀನುಗಳಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೊಳ್ತಕ್ಕಂಥದ್ದು, ಬದು ನಿರ್ಮಾಣ ಮಾಡಿಕೊಳ್ಳುವಂಥದ್ದು, ಹಾಗೆಯೇ ನೀರು ಇಂಗುಗುಂಡಿ ನಿರ್ಮಾಣ ಮಾಡುವಂಥದ್ದು, ಈ ರೀತಿ ಅವ್ರ ಜಮೀನುಗಳಲ್ಲೂ ಕೂಡ ಕೆಲಸ ಮಾಡಿ ಅದರಿಂದ ಹಣ ಪಡೆದು ಬದುಕು ಕಟ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾಯಿತ್ತು. ಇವತ್ತು ಕೆಲವು ಸಣ್ಣ ಪುಟ್ಟ ರಸ್ತೆಗಳು, ರಸ್ತೆ ಕ್ಲೀನು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಮನೆಗಳಿರುವಂಥ ಭಾಗದಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣ ಮಾಡುವಂಥದ್ದು ಮತ್ತು ಕಚ್ಚಾ ರಸ್ತೆಗಳನ್ನ ಜಲ್ಲಿ ಬಚಾವಣೆ ಮಾಡಿ ನಿರ್ಮಾಣ ಮಾಡುವಂಥದ್ದು, ಈ ಹಲವು ಗ್ರಾಮಗಳ ಉದ್ಧಾರದ ಕೆಲಸಗಳು ಆಗ್ತಾಯಿದ್ದವು. ಇವತ್ತು ಇವರು ಅದನ್ನು ಹೆಸರು ಬದಲಾವಣೆ ಮಾಡಿ ಅದಕ್ಕೆ ರಾಮ್ಜಿ VB ರಾಮ್ಜಿ ಅಂತೇಳಿ ಅದನ್ನು ಹೆಸರು ಇಟ್ಕೊಂಡು ಇವರು ಹೆಸರು ಬದಲಾವಣೆ ಮಾಡಿ ಅದನ್ನು ಸಂಪೂರ್ಣ ಸಾಯಿಸೋದಕ್ಕೆ ಹೊರಟಿದ್ದಾರೆ. ಅಂದರೆ ಇವರಿಗೆ ಅದ್ರ ಹಣ ಬರ್ಸ್ಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ಇಡೀ ಬರೀ ಕರ್ನಾಟಕ ಅಲ್ಲ, ಇಡೀ ದೇಶ ವಿದೇಶಗಳ ಒಂದು ಯೋಜನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾವೆ. ಇವರೆಲ್ಲೋ ಗ್ರಾಮ ಪಂಚಾಯತಿಯವ್ರಿಗೆ ಏನು ಅಧಿಕಾರ ಇದೆ? ಇವತ್ತು ಗ್ರಾಮಗಳಲ್ಲಿ ಸಮಸ್ಯೆ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಿಗೆ ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದವರಿಗೆ ಹೆಚ್ಚು ಸಮಸ್ಯೆ ಅರಿವಿರ್ತದೆ ಹೊರತು ಒಬ್ಬ ಶಾಸಕನಾಗಿ ನನಗೆ ಗ್ರಾಮ ಪಂಚಾಯತಿ ಎಲ್ಲ 100% ಅರಿವು ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ. ಅದರಲ್ಲೂ ಡೈಲಿ ಕೂತ್ಕೊಂಡು ಕ್ರಿಯಾಶೀಲ ಯೋಜನೆ ಮಾಡಬೇಕು, ಯಾವ ಕಾಮಗಾರಿ ತಗೋಬೇಕು, ಯಾವ ಗ್ರಾಮವನ್ನು ತೆಗೆದುಕೊಳ್ಬೇಕು ಅಂತೇಳಿ ಡೆಲ್ಲಿಲಿ ಕೂತ್ಕೊಂಡು ನಿರ್ಧಾರ ಮಾಡೋ ಅಂಥ ಒಂದು ಯೋಜನೆ ರೂಪಿಸೋದು ಇದೊಂದು ಮುಟ್ಟಾಳದ ಕೆಲಸ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಒಂದು ಯೋಜನೆಯನ್ನು ಅವರು ಹತ್ತಿಕ್ಕುವಂಥ ಮತ್ತು ಇದನ್ನು ಹಂತವಾಗಿ ಇದನ್ನು ಮುಗಿಸ್ತಕ್ಕಂಥ ಹುನ್ನಾರ ಅವ್ರದ್ದು. ಇದೇ ರೀತಿ ಅನೇಕ ಇವರ BJP ಬಂದ ಮೇಲೆ ಇವರ ಕೆಲಸ ಏನು ಅಂದರೆ ಕಾರ್ಯಕ್ರಮ ನಮ್ಮವು, ಹೆಸರು ಬದಲಾವಣೆ ಮಾಡಿ ಅವ್ರದ್ದು ಅಂತ ತೋರಿಸ್ಕೊಳ್ಳೋ ಅಂಥದ್ದು. ಈ ರೀತಿ ಇದು ಸರಿಯಲ್ಲ. ಏನು ಹಿಂದೆ ಇತ್ತು ಇದೇ ವ್ಯವಸ್ಥೆ ಮುಂದುವರಿಬೇಕು. ಇದ್ರ ಮುಖಾಂತರ ಲಕ್ಷಾಂತರ ಜನ ಬಡವರು, ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ರೈತರು, ತೋಟಗಾರಿಕೆ ಮಾಡುವಂಥವರಿಗೆ ಅನುಕೂಲ ಆಗ್ತದೆ ಇದರಿಂದ. ಹಾಗಾಗಿ ಇದು ಮುಂದುವರಿಸಿದ್ರೆ ಒಳ್ಳೆಯದು. ಇದು ಮುಂದುವರಿಸ್ತಲೇ ಇದ್ದರೆ ನಾವು ಹೋರಾಟ ಮಾಡ್ತೀವಿ, ಜನರ ಬಳಿ ಹೋಗ್ತೀವಿ, ಜನರಿಗೆ ಅವರ ಆ ದುಷ್ಟ ಬುದ್ಧಿಯನ್ನು ಜನರಿಗೆ ಮನೆಗೆ ತೆರಳಿ ತಲುಪಿಸುವಂಥ ಕೆಲಸ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ನಾವು ಮಹಾತ್ಮ ಗಾಂಧೀಜಿಯ ಒಂದು ಪ್ರತಿಮೆ ಮುಂದೆ ಇಡೀ ರಾಜ್ಯಾಂತ ಪ್ರತಿಭಟನೆ ನಡೀತಾ ಇದೆ. ಅದು ನಮ್ಮ ಪಕ್ಷದ ವರಿಷ್ಠರ ಒಂದು ಆದೇಶದ ಮೇರೆಗೆ. ಹೌದು, ಗ್ರಾಮೀಣ ಮಟ್ಟದಲ್ಲಿ ಈಗಾಗಲೇ ನಾವು ಹಳ್ಳಿ ನಾವು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ನಾಳೆ ಒಂದು ಇದು ವಿಚಾರವಾಗಿ ನಾವು ಕೊಪ್ಪ ತಾಲೂಕಿನಲ್ಲಿ ತಾಲೂಕು ಮಟ್ಟದ 6 ಕಿಲೋಮೀಟ್ರು 5 ಹೇಳಿದರೆ 1 ಕಿಲೋಮೀಟ್ರ್ ಜಾಸ್ತಿನೇ ಮಾಡ್ತೀವಿ. 6 ಕಿಲೋಮೀಟ್ರ್ ಪಾದಯಾತ್ರೆ ಮಾಡೋದನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿಭಟನೆಯಲ್ಲಿ ಶಾಸಕರಾದ GH ಶ್ರೀನಿವಾಸ್, AICC ಕಾರ್ಯದರ್ಶಿ ಸಂದೀಪ್, ಮಾಜಿ ಸಚಿವೆ ಮೋಟಮ್ಮ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಂಶುಮಂತ್, ಕೆಪಿಸಿಸಿ ವಕ್ತಾರ HH ದೇವರಾಜ್, CDA ಅಧ್ಯಕ್ಷ HP ಮಂಜೇಗೌಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.